ನಿನ್ನೆ ಈ ಷರತ್ತೊಂದನ್ನು ಡಿಲೀಟ್ ಮಾಡಿದ್ದಾರೆ ಇರಾನ್ ಅವರು ಅಂತ ಸುದ್ದಿ ಇತ್ತು. ಇವತ್ತು ಷರತ್ತುಗಳ ಪಟ್ಟಿಯಲ್ಲಿ ಇದು ಬಂದಿದೆ ನೋಡಿ. ಮಧ್ಯಪ್ರಾಚ್ಯದ ತನ್ನ ಸೇನಾ ನೆಲೆಗಳನ್ನು ಅಮೆರಿಕ ಖಾಲಿ ಮಾಡಬೇಕು. ಇರಾನಿನ ಸುತ್ತಲೂ ಇರುವ ಎಲ್ಲ ದೇಶಗಳಲ್ಲೂ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ. ಎಲ್ಲ ದೇಶಗಳಲ್ಲೂ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅವನ್ನ ಅಂತ. ಅಮೆರಿಕಕ್ಕೆ ಪ್ರಪಂಚದಾದ್ಯಂತ 750 ಅಧಿಕೃತ ಸೇನಾ ನೆಲೆಗಳಿದ್ದಾವೆ. ದೊಡ್ಡವು ಸಣ್ಣವು ಎಲ್ಲ ಸೇರಿ 750 ಸೇನಾ ನೆಲೆಗಳನ್ನು ಪ್ರಪಂಚದಾದ್ಯಂತ ಇಟ್ಕೊಂಡಿದೆ ಅಮೆರಿಕ. ಅವುಗಳ ಪೈಕಿ ಹೆಚ್ಚು ಕಡಿಮೆ 42 ಏನೋ ಬರ್ತವೆ ಮಧ್ಯಪ್ರಾಚ್ಯದಲ್ಲಿ. ಎಕ್ಸಾಕ್ಟ್ ನಂಬರ್ ನೆನಪಾಗ್ತಿಲ್ಲ ನನಗೆ, 42 ಏನೋ ಬರ್ತವೆ. ಅವನ್ನ ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದೆ ಇರಾನ್. ಇರಾನಿನ ಮೇಲೆ ಹೇರಲಾಗಿರುವ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನು ತೆರವುಗೊಳಿಸಬೇಕು. ಸ್ಯಾಂಕ್ಷನ್ಸ್ ಹಾಕಿದ್ದೀರಲ್ಲ, ಇರಾನ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಮಾರಬಾರ್ದು, ಇರಾನಿಗೆ ಯುದ್ಧ ವಿಮಾನಗಳನ್ನು ಮಾರಬಾರ್ದು, ಇರಾನಿಗೆ ಮಿಲಿಟರಿ ಟೆಕ್ನಾಲಜಿ ಮಾರಬಾರ್ದು, ಇರಾನ್ನಿಂದ ಯಾರೂ ಆಯಿಲ್ ಖರೀದಿ ಮಾಡಬಾರ್ದು. ಈ ದಿಗ್ಬಂಧನಗಳನ್ನೆಲ್ಲ ತೆಗೆದುಹಾಕಬೇಕು. ಮೂರನೇದು ನೋಡಿ, ಹಾಸ್ಯಾಸ್ಪದವಾಗಿದೆ ಇದು. ಹಿಜ್ಬುಲ್ಲಾ ಸಂಘಟನೆಯ ವಿರುದ್ಧ ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಅಂತ. ಅಪಪ್ರಚಾರ ನಿಲ್ಲಿಸಬೇಕು ಹಿಜ್ಬುಲ್ಲಾ ಸಂಘಟನೆಯ ವಿರುದ್ಧ. ಹಿಜ್ಬುಲ್ಲಾ ಅನ್ನುವಂಥದ್ದು ಒಂದು ಭಯೋತ್ಪಾದಕ ಸಂಘಟನೆ, ಶಿಯಾ ಭಯೋತ್ಪಾದಕ ಸಂಘಟನೆ. ಅದು ಕೆಲಸ ಮಾಡೋದು ಲೆಬನಾನ್ನಲ್ಲಿ ಇದ್ಕೊಂಡು. ಲೆಬನಾನಿನ ವಿಷಯ ಅನೇಕ ಸಲ ಬಂದಿದೆ ನಮ್ಮ ನ್ಯೂಸ್ ಅವರ್ನಲ್ಲಿ. ತುಂಬ ಸಣ್ಣ ದೇಶ. ಇಸ್ರೇಲೇ ಸಣ್ಣದಂತೀವಿ ನಾವು, ಇಸ್ರೇಲಿನ ಅರ್ಧ ಇದೆ ಅದು. ಅಲ್ಲಿನ ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ನ ಕಂಟ್ರೋಲ್ ಇದೆ. ಅವರಿಗೆ ದುಡ್ಡು ಕೊಡೋದು, ವೆಪನ್ಸ್ ಕೊಡೋದು ಇರಾನ್. ಆ ವೆಪನ್ಸನ್ನು ಇವರು ಇಸ್ರೇಲ್ ಮೇಲೆ ದಾಳಿಗೆ ಬಳಸ್ತಾರೆ. ಇಸ್ರೇಲಿನ ಉತ್ತರ ಭಾಗ ಹಿಜ್ಬುಲ್ಲಾ ಟಾರ್ಗೆಟಿಗೆ ಬರುತ್ತೆ, ದಕ್ಷಿಣ ಭಾಗ ಹಮಾಸಿನ ಟಾರ್ಗೆಟಿಗೆ ಬರುತ್ತೆ. ಹಮಾಸ್ನವರು ದಕ್ಷಿಣದಿಂದ ಅಟ್ಯಾಕ್ ಮಾಡಿದರೆ ಉತ್ತರದಿಂದ ಹಿಜ್ಬುಲ್ಲಾದವರು ಅಟ್ಯಾಕ್ ಮಾಡ್ತಾರೆ. ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ನಿರಂತರವಾಗಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುತ್ತೆ. ಯುನೈಟೆಡ್ ನೇಷನ್ಸ್ನಲ್ಲಿ ಧ್ವನಿ ಎತ್ತುತ್ತೆ ಅದರ ವಿರುದ್ಧ. ಅದೆಲ್ಲವನ್ನು ಅಪಪ್ರಚಾರ ಅಂತ ಕರೀತಾ ಇದೆ ಇರಾನ್. ಅಪಪ್ರಚಾರ. ಆ ಅಪಪ್ರಚಾರವನ್ನು ನಿಲ್ಲಿಸಬೇಕು. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗಬೇಕಾದರೆ ವಂತಿಗೆ ಕೊಡಬೇಕು. ಮತ್ತೊಂದು ಷರತ್ತು ನೋಡಿ, $20 ಮಿಲಿಯನ್ ತನಕ ದುಡ್ಡು, ಒಂಥರ ಈ ಟೋಲ್ಗೇಟ್ ಮಾಡ್ಕೊಂಬಿಡೋದಪ್ಪ ಹಾರ್ಮುಜ್ ಜಲಸಂಧಿಯಲ್ಲಿ. ಯಾವುದಾದ್ರು ಹಡಗು ಹೋಗಬೇಕಾ, ಪೇಯಸ್ $2 ಮಿಲಿಯನ್ ತನಕ ದುಡ್ಡು ಅಂತ. ಈ ವರದಿಗಳನ್ನು ಇರಾನ್ ನಿರಾಕರಿಸ್ತು. ನಾವು ತಗೊಂಡಿಲ್ಲ ದುಡ್ಡು ಅಂತ ಹೇಳ್ತು. ಈಗ 4 ಷರತ್ತುಗಳ ಪೈಕಿ ಹಾರ್ಮುಜ್ ಜಲಸಂಧಿಯನ್ನು ದಾಟೋದಕ್ಕೆ ವಂತಿಗೆ ಕೊಡಬೇಕು ಅನ್ನೋ ಷರತ್ತು ಸೇರ್ಕೊಂಡಿದೆ. ಈಗ